ಐನ್ಸ್ಟೈನ್ ಅವರು ಏನು ಹೇಳಿದ್ರಂದ್ರೆ ಟೈಮ್ನ ಆ್ಯಕ್ಚುಲಿ ಸ್ಪೀಡಪ್ಪು ಮಾಡ್ಬೋದು, ಸ್ಲೋ ಕೂಡ ಮಾಡ್ಬೋದು. ಒಂದು ವೇಳೆ ನಾವು ಸ್ಪೀಡ್ ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸ್ನ ಚೇಂಜ್ ಮಾಡೋಕ್ಕಾದ್ರೆ ಇದನ್ನು ಟೈಮ್ ಡೈಲೇಷನ್ ಅಂತ ಕರೀತಾರೆ. ಹೇಗೆ ನಿಮ್ಮ ಕಣ್ಣಿನ ಪ್ಯೂಪಿಲ್ಸ್ ಡೈಲೇಟ್ ಆಗುತ್ತೋ ಅದೇ ರೀತಿ ಟೈಮ್ ಕೂಡ ಡೈಲೇಟ್ ಆಗುತ್ತೆ ಯಾವಾಗ ಆಬ್ಜೆಕ್ಟ್ನ ಸ್ಪೀಡ್ ಇನ್ಕ್ರೀಸ್ ಆಗುತ್ತೋ ಅವ್ರು ಯಾವುದಾದ್ರೂ ಆಬ್ಜೆಕ್ಟ್ ಮೇಲೆ ಹೈ ಗ್ರಾವಿಟೇಷನಲ್ ಫೋರ್ಸ್ ಅಪ್ಲೈ ಆದಾಗ. ಆ್ಯಕ್ಚುಲಿ ಐನ್ಸ್ಟೈನ್ ಅವರು ಈ ಡಿಸ್ಕವರಿನ ಹೇಗೆ ಮಾಡಿದ್ರು ಇದರ ಬಗ್ಗೆ ನಾವು ಬೇರೆ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೆ ತುಂಬ ದೊಡ್ಡ ಎಕ್ಸ್ಪ್ಲನೇಷನ್ ಇದೆ. ಬೇಸಿಕಲಿ ಟೈಮ್ ಡೈಲೇಷನ್ 2 ಟೈಪ್ಸ್ ಅಲ್ಲಿ ಆಗುತ್ತೆ. ಮೊದಲನೇದು ಸ್ಪೀಡಿಂದ. ಒಂದು ವೇಳೆ ನೀವು ತುಂಬ ಫಾಸ್ಟಾಗಿ ಹೋಗ್ತಿರೋ ಆಬ್ಜೆಕ್ಟಲ್ಲಿ ಕುತ್ಕೊಂಡಿದ್ರೆ, ಲೈಕ್ ಏರೋಪ್ಲೇನ್ ಇಲ್ಲ ಸ್ಪೇಸ್ ಕ್ರಾಫ್ಟ್ ಆಗಿರ್ಬೋದು, ಅದು ಎಷ್ಟು ಸ್ಪೀಡಾಗಿ ಹೋಗುತ್ತೋ ಅಷ್ಟು ಟೈಮ್ ಅದಕ್ಕೋಸ್ಕರ ಸ್ಲೋ ಆಗುತ್ತೆ. ವೇಗವಾಗಿ ಹೋಗದೇ ಇರೋ ವ್ಯಕ್ತಿಗೆ ಸಂಬಂಧಿಸಿರೋ ಹಾಗೆ. ನಾನು ಇದನ್ನು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಜೊತೆ ವಿವರಿಸಬೇಕಂದ್ರೆ, ನಿಮ್ಮ ಹತ್ರ 2 ಗಡಿಯಾರ ಇದೆ ಅಂತ ಅನ್ಕೊಳ್ಳೋಣ. ನಾನು ನನ್ನ ಹತ್ರ ಒಂದು ಗಡಿಯಾರನ ಇಟ್ಕೊಂಡು ಅದನ್ನ ನೆಲದ ಮೇಲೆ ಇಡ್ತೀನಿ ಅಂಡ್ ಇನ್ನೊಂದು ಗಡಿಯಾರನ ನಿಮ್ಮ ಜೊತೆ ಏರೋಪ್ಲೇನ್ ಅಲ್ಲಿ ಕಳಿಸ್ತೀನಿ. ಆ ಏರೋಪ್ಲೇನ್ ಭೂಮಿನ ವೇಗವಾಗಿ ಒಂದು ರೌಂಡ್ ಹಾಕಿ ರಿಟರ್ನ್ ಬರುತ್ತೆ. ಸೊ ನಾವು ಆ 2 ಗಡಿಯಾರಗಳನ್ನ ಕಂಪೇರ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆ ಗಡಿಯಾರಗಳು ಸೇಮ್ ಟೈಮ್ನ ತೋರಿಸಿದ್ರು, ಇವಾಗ ನೀವು ಏರೋಪ್ಲೇನ್ ಅಲ್ಲಿ ನಿಮ್ಮ ಜೊತೆ ತಗೊಂಡು ಹೋಗಿರೋ ಗಡಿಯಾರದ ಟೈಮ್ ಕೆಲವು ನ್ಯಾನೋ ಸೆಕೆಂಡ್ಸ್ ಹಿಂದೆ ಇರುತ್ತೆ. 2 ಗಡಿಯಾರ ಸೇಮ್ ಟೈಮ್ನ ತೋರಿಸಲ್ಲ, ಯಾಕಂದ್ರೆ ಒಂದು ಗಡಿಯಾರ ತುಂಬಾ ಫಾಸ್ಟ್ ಆಗಿ ಟ್ರಾವೆಲ್ ಆಗ್ತಿತ್ತು. ಸೊ ಟೈಮ್ ಡೈಲೇಷನ್ ಆಗಿದೆ.